ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರೈಲ್ವೆ ಟ್ರ್ಯಾಕ್ಗಾಗಿ ಅಗೆದ ಗುಂಡಿಗೆ ಬಾಲಕ ಬಲಿಯಾಗಿದ್ದಾನೆ. ರಾಯಚೂರಿನಲ್ಲಿ ಮಾನ್ವಿ ತಾಲೂಕು ಕಪ್ಪಗಲ್ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. ಇನ್ನು ಪೋಷಕರೊಂದಿಗೆ ಜಮೀನಿಗೆ ಹೋಗಿದ್ದ ಬಾಲಕ ಯಶವಂತ್ ರೈಲ್ವೆ ಟ್ರ್ಯಾಕ್ಗಾಗಿ ಅಗೆದ ಗುಂಡಿಗೆ ಬಾಲಕ ಬಲಿಯಾಗಿರುವಂತದ್ದು. ರಾಯಚೂರಿನ ಮಾನ್ವಿ ತಾಲೂಕು ಕಪ್ಪಗಲ್ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. ಇನ್ನು ಪೋಷಕರೊಂದಿಗೆ ಜಮೀನಿಗೆ ಹೋಗಿದ್ದ ಬಾಲಕ 8 ವರ್ಷದ ಯಶವಂತ್ ಇದೇ ವೇಳೆ ಆಟವಾಡುತ್ತಾ ಗುಂಡಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. ಇನ್ನು ಕಿನಿಗೇರ ಮೆಹಬೂಬ್ ನಗರ ರೈಲ್ವೆ ಟ್ರ್ಯಾಕ್ಗಾಗಿ ಅಗೆದಿದ್ದ ಗುಂಡಿ ಅಗೆದು ಹಾಕಿಗೆ ಬಿಟ್ಟಿದ್ದಕ್ಕೆ ಮಳೆ ನೀರು ತುಂಬಿ ಕೆರೆಯಂತಾಗಿತ್ತು. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಗುಂಡಿ ಅಗೆದು ಹಾಕಿಗೆ ಬಿಟ್ಟಿದ್ದಕ್ಕೆ ಮಳೆ ನೀರು ತುಂಬಿತ್ತು. ಇನ್ನು ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರೈಲ್ವೆ ಟ್ರ್ಯಾಕ್ಗಾಗಿ ಅಗೆದ ಗುಂಡಿ ಇದು. ಈ ಗುಂಡಿಗೆ 8 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಕಪ್ಪಗಲ್ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. ಪೋಷಕರೊಂದಿಗೆ ಜಮೀನಿಗೆ ಹೋಗಿದ್ದ ಬಾಲಕ ಆಟವಾಡ್ತಾ ಇದ್ದಾಗ ಈ ಗುಂಡಿಗೆ ಬಿದ್ದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್ ಕುಮಾರ್, ಈಗಾಗಲೇ ರಾಯಚೂರಿನ ಮಾನ್ವಿ ತಾಲೂಕು ಕಪ್ಪಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಆ ಪುಟ್ಟ ಬಾಲಕ ಆ ಗುಂಡಿಗೆ ಬಲಿಯಾಗಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿಜವಾಗ್ಲೂ ಅಂಕಿತ, ಏನೋ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಆಗಿರುವಂತದ್ದು. ರೈಲ್ವೆ ಟ್ರ್ಯಾಕ್ಗಾಗಿ ಏನೋ ಅಲ್ಲಿ ಒಂದು ತೆಗ್ಗನ್ನು ಕೂಡ ತೋಡಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಗು ಕೂಡ ಏನೋ 8 ವರ್ಷದ ಯಶವಂತ್ ಎನ್ನುವಂತ ಮೃತ ಬಾಲಕ ಕೂಡ ಆ ತಂದೆ ತಾಯಿ ಜೊತೆಗೆ ಹೋಗಿರ್ತಾನೆ. ಹೊಲಕ್ಕೆ ಅಂತ ಜಮೀನಿಗೆ ಅಂತ ಹೋದಂತ ಸಂದರ್ಭದಲ್ಲಿ ಈ ಘಟನೆ ತೆಗ್ಗಿಗೆ ಬಿದ್ದು ಸಾವಾಗಿರುವಂತದ್ದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇದರಿಂದಾಗಿ ಏನೋ ಅಲ್ಲಿರುವಂತ ಪೋಷಕರು ಕೂಡ ಒಂದ್ ರೀತಿಯಾಗಿ ಆಕ್ರೋಶ ಮತ್ತೆ ಗ್ರಾಮಸ್ಥರು ಕೂಡ ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ರೈಲ್ವೆ ಹಳಿ ನಿರ್ಮಾಣ ಮಾಡೋದಕ್ಕಾಗಿ ಈ ತೆಗ್ಗನ್ನು ತೋಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿರುವಂತ ಅದನ್ನು ಅಗೆದ ನಂತರ ಮತ್ತೆ ಮುಚ್ಚಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅದಕ್ಕೆ ಸೇಫ್ಟಿಯಾಗಿ ಏನಾದ್ರೂ ಒಂದು ಸೂಚನೆ ಫಲಕಗಳನ್ನು ಕೂಡ ಹಾಕ್ಬೇಕಾಗಿತ್ತು. ಆದ್ರೆ ಇದು ಹಾಕದೇ ಇರುವಂತದ್ದು ಮೇಲ್ನೋಟಕ್ಕೆ ಒಂದ್ ರೀತಿಯಾಗಿ ಒಂದು ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತ ಪೋಷಕರು ಕೂಡ ಆ ಕಾಮಗಾರಿಯ ಗುತ್ತಿಗೆದಾರರ ಮೇಲೆ ಕೂಡ ಒಂದು ಆಕ್ರೋಶ ಕೂಡ ಹೊರಗಾಕಿರುವಂತದ್ದು. ಇದರಿಂದಾಗಿ ಏನು ಇಲ್ಲಿವರೆಗೂ ಕೂಡ ಏನು ಪ್ರಕರಣ ಕೂಡ ದಾಖಲಾಗಿಲ್ಲ. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಈ ಪೊಲೀಸರು ಕೂಡ ಈ ಬಗ್ಗೆ ಒಂದು ತನಿಖೆ ಕೂಡ ನಡೆಸಿ ಮುಂದಿನ ತನಿಖೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಬಹುದು. ಅಂಕಿತ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗೆ.